ಸರ್ ಏನು ನಿಮ್ದು ಹಿನ್ನೆಲೆ ಅಂದರೆ ನಾನು ಮಧ್ಯಮ ಲೋವರ್ ಮಿಡಿಲ್ ಕ್ಲಾಸ್ ಪರ್ಸನ್. ಅವಾಗ ನಮ್ಮ ಮನೇಲಿ ರೇಡಿಯೋ ಇರಲಿಲ್ಲ. ಹೀಗಾಗಿ ರೇಡಿಯೋ ಕೇಳೋದಕ್ಕೆ ಪಕ್ಕದ ಮನೆಗೆ ಇಲ್ಲ ಹೋಟೆಲ್ಲಿಗೆ ಇಲ್ಲ ಬಾರ್ಬರ್ ಶಾಪಿಗೆ ಹೋಗಬೇಕಾಗಿತ್ತು. ಯಾಕಂದರೆ ಬಾರ್ಬರ್ ಶಾಪ್ನಲ್ಲಿ ಅವ್ನು ರೇಡಿಯೋ ಹಾಕ್ತಿರ್ತಿದ್ದ, ಹೋಟೆಲ್ನಲ್ಲಿ ಇದು ಹಾಕ್ತಾ ಇರ್ತಿದ್ರು. ಸೊ ಹೀಗಾಗಿ ಅವು ಎರಡೇ ಜಾಗಗಳು. ಪಕ್ಕದ ಮನೆಯಲ್ಲಿ ಹೋದರೆ ಅವರು ಹಚ್ತಿರ್ಲಿಲ್ಲ, ಬೈತಿದ್ರು ಅವರು, ನೀವು ಯಾಕೆ ಬರ್ತೀರಿ, ತೊಂದರೆ ಕೊಡ್ತೀರಿ ಅಂತ. ಯಾಕೆಂದರೆ ಅವ್ರ ಮನೇಲಿ ರೇಡಿಯೋ ಇದೆಯಲ್ಲ. ರೇಡಿಯೋ ವಾಸ್ ಮೆಂಬರ್ ಆಫ್ ಎ ಫ್ಯಾಮಿಲಿ. ಆ ಟೈಮ್ನಲ್ಲಿ ತುಂಬ ಕಾಸ್ಟ್ಲಿ ಇರ್ತಿತ್ತು, ಹೀಗಾಗಿ ತೊಗೊಂಡು ಇದು ಮಾಡೋರು. ಊರಿಗೆ ಒಬ್ಬರು ಮನೇಲಿ ಇರ್ತಾ ಇದ್ದಿದ್ದೆ, ಹಳ್ಳಿನಲ್ಲಿ ಒಬ್ಬರ ಮನೇಲಿ, ಗೌಡ್ರ ಮನೇಲಿ ಇರ್ತಿದ್ದೇ ಹೆಚ್ಚು. ಕೆಲವರಿಗೆ 1947ನಲ್ಲಿ ಕೆಲವೊಬ್ಬರಿಗೆ ನಮ್ಮದು ಇಂಡಿಪೆಂಡೆನ್ಸ್ ಆಗಿದೆ ಅಂತ ಗೊತ್ತಾಗಿದ್ದು 1 ವಾರನೋ 1 ತಿಂಗಳು ಆದಮೇಲೆ. ಯಾಕಂದರೆ ರೇಡಿಯೋ ಇರಲಿಲ್ಲ, ಎಕ್ಸಸ್ ಇರಲಿಲ್ಲ, ಯಾರೋ ಬಂದು ಹೇಳಬೇಕು, ಪತ್ರಿಕೆಗಳು ಹೋಗ್ತಿರ್ಲಿಲ್ಲ ಹಳ್ಳಿಗೆ, ಹೀಗಾಗಿ ಅವ್ರಿಗೆ ಗೊತ್ತೇ ಆಗಿರಲಿಲ್ಲ. ಬಟ್ ರೇಡಿಯೋ ಪೆನಿಟ್ರೇಟೆಡ್ ಎಂಟೈರ್ ವರ್ಲ್ಡ್. ಇಟ್ ಈಸ್ ದಟ್ಸ್ ವೈ ಐ ಕಾಲ್ ಇಟ್ ಆಸ್ ಎ ಮಿರಾಕಲ್ ಆಫ್ 20th century. ಹೌದು, ಇಟ್ ವಾಸ್ ವಂಡರ್ಫುಲ್. ಆ ರೇಡಿಯೋ ಡೇಸ್ ವೇರ್ ವೆರಿ ವೆರಿ ವಂಡರ್ಫುಲ್. ಎಲ್ಲಿಯವರು ನೀವು ಮೂಲತಃ? ನಾನು ಆ್ಯಕ್ಚುಲಿ ಬಂದು ಧಾರವಾಡದವನು, ಹುಬ್ಳಿ ಧಾರವಾಡದವನು. ಸೊ ನನಗೆ ಅದೊಂದು ಆಸೆ ಇತ್ತು, ಏನಾದರೂ ಅವ್ರ ಪಕ್ಕದ ಮನೆಗೆ ಹೋಗಿ ಕೇಳಿದರೆ ಅವ್ರು ಬೈದು ಕಳಿಸ್ತಾಯಿದ್ರು. ಸೊ ಪ್ರಾಬ್ಲಿ ಅದು ನನಗೆ ಇದರಲ್ಲಿತ್ತು ಹಿಂದೆ, ನಾನು ಒಂದಿನ 100 ರೇಡಿಯೋ ಇಟ್ಕೋಬೇಕು ಅಂತ. ಟುಡೇ ಐ ಹ್ಯಾವ್ ಅಬೌಟ್ 260 ರೇಡಿಯೋಗಳಿದೆ. ಅಷ್ಟಿದೆಯಾ ಇಲ್ಲಿ? 260 ರೇಡಿಯೋಗಳಿದೆ. ಬಟ್ ಏನು ಅಂದರೆ ತುಂಬ ಜಾಗ ಬೇಕು. ಎಲ್ಲ ದೊಡ್ಡ ದೊಡ್ಡ ರೇಡಿಯೋಗಳಲ್ಲ, ಅವು ಕೆಲವೊಂದು ಅಲ್ಲಿ ಇಟ್ಟಿದ್ದೀನಿ, ಇನ್ನು ಕೆಲವೊಂದು ಎಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ. ಧಾರವಾಡದಿಂದ ಈ ಕಡೆ ಶಿಫ್ಟ್ ಆಗಿದ್ದು? ಧಾರವಾಡದಲ್ಲಿ ನಾನು ಇಂಜಿನಿಯರಿಂಗ್ ಕಾಲೇಜ್ BUB ಮುಗಿಸಿದೆ. ಅಲ್ಲಿಂದ ಕೆಲಸ ಅಲ್ಲಿ ಸಿಗಲ್ಲ. ಸೊ ಇದರ ಲೆಕ್ಚರರ್ ಆಗಬೇಕು ಅಥವಾ ಪುನಃ ಬಾಂಬೆಗೆ ಹೋಗ್ಬೇಕು. ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರು ನನಗೆ ಭಾಳ ಕೊಡ್ತು, ITBT. ಸೊ ಐ ವರ್ಕ್ ರಿಯಲಿ ಹಾರ್ಡ್ ಟು ಮೇಕ್ ದಿಸ್ ಹ್ಯಾಪನ್. ಈ ನನ್ನ ಮನೆ ಈ ಬಿಲ್ಡಿಂಗ್ ಮಾಡಿ ಕಡೆಗೆ ನಾನು 45 ವರ್ಷದಿಂದ ರೇಡಿಯೋಗಳನ್ನು ಸಂಗ್ರಹ ಮಾಡ್ತಾ ಇದ್ದೀನಿ. 45? ಆಮೇಲೆ ನನ್ನ ಹತ್ರ ಇರೋ ರೇಡಿಯೋಗಳೆಲ್ಲ ತುಂಬ ಯುನೀಕ್ ರೇಡಿಯೋಗಳು, ಅಂದರೆ ಜನರಲ್ಲಾಗಿ ಸಿಗೋ ರೇಡಿಯೋಗಳಲ್ಲ. 64ರವರೆಗೂ ರೇಡಿಯೋಗಳನ್ನು ಯುರೋಪು ಆಮೇಲೆ ಅಮೇರಿಕಾದಿಂದ ತರಿಸ್ತಾಯಿದ್ರು. ಅದು ಎಷ್ಟು ಬರ್ತಾಯಿತ್ತು ಅಂದರೆ 10-20 ನಂಬರ್ಗಳಲ್ಲಿ 100-200 ಗಟ್ಟಲೆ. ಯಾಕಂದ್ರೆ ತೊಗೊಳೋ ಶಕ್ತಿ ಇರಲಿಲ್ಲ, ತುಂಬ ಕಾಸ್ಟ್ಲಿ ಇತ್ತು ರೇಡಿಯೋಗಳು. ಅಂದಾಜು ಎಷ್ಟಿತ್ತು ಸರ್? ಅಂದಾಜು ನಿಮಗೆ ಹೇಳಬೇಕು ಅಂದರೆ ಅಲ್ಲೊಂದು ಚಿಕ್ಕ ರೇಡಿಯೋ ಇದೆ, ತೋರಿಸ್ತೀನಿ. ಶಿವಮೊಗ್ಗದಲ್ಲಿ ಒಬ್ಬರು ತೊಗೊಂಡಿದ್ರು $350 1963ರಲ್ಲಿ. 1963ರಲ್ಲಿ 350 ಅಂದರೆ 60 ವರ್ಷದ ಹಿಂದೆ $350. ಅವ್ರ ಹೆಡ್ ಮಾಸ್ಟರು, ಅವ್ರ ಸಂಬಳ ಬಂದು $7 ರಿಂದ $9 $11 ಇತ್ತಂತೆ.